ಮದುವೆ ಮಂಟಪದಲ್ಲಿ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ದ ತಕ್ಷಣ ಸಂಸಾರದ ಆಟ ಶುರುವಾಗುತ್ತೆ. ಈಗ ನೋಡು, ಈ ಕುಂಟೆ ಮೇಲೆ ಆಟದಲ್ಲೇ ಎಲ್ಲ ಚೌಕಗಳಲ್ಲೂ ಎರಡೆರಡು ಕಾಲು ಇಟ್ಕೊಂಡು ಆಟಾಡೋಕ್ಕಾಗಲ್ಲ. ಕೆಲವೊಂದು ಚೌಕದಲ್ಲಿ ಒಂಟಿ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಎಡುವುದಲ್ಲೇ ನೆಗಿಬೇಕು. ಈಗ ನಿನ್ನ ಸಂಸಾರದಲ್ಲೂ ಅದೇ ಥರ ಕಷ್ಟದ ಚೌಕ ಬಂದಿದೆ. ಆ ಸೀನಾ ಆ ಪಿಂಕಿಯಿಂದ ಹೋಗಿ ನಿನಗೆ ಮೋಸ ಮಾಡಿರ್ಬೋದು, ನಿನಗೆ ಕೈ ಕೊಟ್ಟಿರ್ಬೋದು. ಹಾಗಂತ ನಿನಗೆ ಆಟದಲ್ಲಿ ಸೋತೆ ಅಂತ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೋಬಾರ್ದು ಗುಂಡು. ನಾವು ಚಿಕ್ಕವರಿರುವಾಗ ಕುಂಟೆ ಬೆಲೆ ಆಡುವಾಗ ಆಟದಲ್ಲಿ ಸೋತ ತಕ್ಷಣ ನಾವು ಹತ್ಕೊಂಡು ಹೋಗ್ಬಿಡ್ತಿದ್ವಾ? ಇಲ್ಲ ತಾನೆ. ಮಣ್ಣು ಕೊಡುಕೊಂಡು ಮತ್ತೆ ನಮ್ಮ ಸರ್ದಿ ಬರಲಿ ಗೆಲ್ತೀವಿ ಅಂತ ಛಲದಿಂದ ಆಡ್ತಿದ್ವಿ ತಾನೆ. ಈಗ ನಿನ್ನ ಸಂಸಾರದಲ್ಲಿ ಆ ಗೆರೆ ತುಳ್ದಿರೋದು ಸೀನಾ, ತಪ್ಪು ಮಾಡಿ ಔಟ್ ಆಗಿರೋದು ಸೀನಾ. ಅದಕ್ಕೆ ನೀನಾಗ ಶಿಕ್ಷೆ ಅನುಭವಿಸ್ಬೇಕು, ನೀನಾಗ ಕಣ್ಣೀರು ಹಾಕ್ಬೇಕು. ನೋಡುಕೊಂಡು ನಿನ್ನ ಜೊತೆ ನಿನ್ನ ಅಕ್ಕ ತಂಗಿರಿದ್ದಾರೆ, ನಾನಿದ್ದೀನಿ, ನಿಮ್ಮ ಅಣ್ಣ ಇದ್ದಾನೆ, ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದೀವಿ. ಈ ನೋವು ದ್ರೋಹ ಅನ್ನೋ ಚೌಕಗಳನ್ನ ನೀನು ಒಂಟಿ ಕಾಲಲ್ಲೇ ಬ್ಯಾಲೆನ್ಸ್ ಮಾಡಿ ದಾಟಬೇಕು. ನಿನ್ನ ಜೀವನದ ಗುರಿನ ನೀನು ಮುಟ್ಟಿ ನೀನು ಗೆದ್ದು ತೋರಿಸ್ಬೇಕು. ನಿನ್ನ ಕಣ್ಣಿರುವ ಹಸಿ ನಂಗೆ ಉತ್ತರ ಆಗಬಾರ್ದು. ನೀನು ಗೆಲುವು ಅವನಿಗೆ ಪಾಠ ಆಗಬೇಕು. ಎತ್ ನಿಲ್ಲುಕೊಂಡು ಎತ್ ನಿಲ್ಲು, ನಿನ್ನ ಜೀವನದ ಆಟ ಇನ್ನೂ ಮುಗ್ದಿಲ್ಲ. ಕೊಂಡು ಏನೇ ನೋಡ್ತಿದ್ಯಾ? ಅದಕ್ಕೆ ಹೇಳಿದ ಅರ್ಥ ಆಯ್ತು ತಾನೆ. ನೋಡು, ಅವಾಗಿಂದ ನೀನು ಒಂದು ನಗುಗೋಸ್ಕರ ನಾವೆಲ್ಲರೂ ಎಷ್ಟು ವೇಟ್ ಮಾಡ್ತಿದ್ದೀವಿ. ಒಂದ್ಸತಿ ನಗಾಡೆ ಪ್ಲೀಸ್, ಒಂದ್ ಸ್ಮೈಲ್ ಬಿಡು ಗುರು, ಪ್ಲೀಸ್ ಗುರು. ಹಬ್ಬ, ನನಗೆ ಜೀವ ವಾಪಸ್ ಬಂತು. ನಿಮ್ಗೆ? ನಮ್ಗೆ ಹೋಗಿದ್ದು ಉಸಿರೇ ವಾಪಸ್ ಬಂತು. ಎರಡು ಒಂದೇ ಅಲ್ವೇನ್ರೆ? ಅದನ್ನೇ ಗುಂಡು ಹೇಳ್ತಿರೋದು. ನೀನು ಹಿಂಗಿದ್ರೆ ನಮ್ಗೆ ಜೀವನೇ ನಿಂತೋದಂಗೆ ಆಗಿರುತ್ತೆ ಗೊತ್ತಾ? ನಾನೇನು ಬೇಕಂತ ಹಿಂಗೆ ಮಾಡ್ತೀನಾ? ನನ್ನ ಜೀವನದಲ್ಲಿ ಖುಷಿಯಾಗಿರೋಕ್ಕೆ ಏನು ಕಾರಣನೇ ಇಲ್ಲ ಅಂತ ಅನ್ಸಿತ್ತು. ಅದು ಫಸ್ಟ್ ನೈಟ್ ಅರೇಂಜ್ ಆಗಿತ್ತಾ? ಆದ್ರೆ ನಾನು ರಜಾ ಆಗ್ಬಿಟ್ಟೆ ಕಣೆ. ಅಯ್ಯೋ ಛೇ, ಬ್ಯಾಡ್ಲ. ಸಾರಿ ರತ್ನ, ನನಗೆ ಈ ವಿಷಯ ಮುಂಚೆನೇ ಗೊತ್ತಿತ್ತು. ಇವರೆಲ್ಲ ನಿಂಗೆ ರೇಗಿಸ್ತಿದ್ರಲ್ಲ, ತಮಾಷೆ ಮಾಡ್ತಿದ್ರಲ್ಲ ಅಂತ ನಾನು ತಮಾಷೆ ಮಾಡಿಬಿಟ್ಟೆ. ಸಾರಿ. ಆದರೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಕರೆಕ್ಟ್ ಟೈಮಿಗೆ ತಗೋ, ಆಯ್ತಾ? ಓಹೋ, ಸಂತೆ ಮಾಡ್ಕೊಬಿಟ್ಟವ್ರೆ. ಅಗಳಗಳ ಇಷ್ಟು ಜನ ಸೇರವ್ರೆ ಅಂದರೆ ಈ ಪಾರು ದೊಡ್ಡದಾಗಿ ಏನೋ ಸ್ಕೆಚ್ ಹಾಕಿರ್ತಾಳೆ. ಬಲೆ ದೊಡ್ಡದಾಗೈತೆ ಅಂದರೆ ಸಿಗೋ ಮೀನು ದೊಡ್ಡದಾಗೇ ಇರಬೇಕು. ಆದರೂ ಅಂಥದ್ದೇನಿರ್ಬೋದು? ಓಹೋ, ಏನಪ್ಪ ಇದು? ಅಕ್ಕ ತಂಗಿರೆಲ್ಲ ಒಂದೇ ಕಡೆ ಸೇರ್ಕೊಬಿಟ್ಟಿದ್ದೀರಾ? ಸುಮ್ನಿರಪ್ಪ, ಕಣ್ಣಾಕ್ಬೇಡ. ಕಣ್ಣೆಸ್ರಾಗತ್ತೆ ನಮ್ಮ ಲೇಡೀಸ್ ಗ್ಯಾಂಗಿಗೆ. ಆಮೇಲೆ ಲೇಡೀಸ್ ಗ್ಯಾಂಗು, ಲೇಡೀಸ್ ಟೀಮ್ ಅಂತೆಲ್ಲ ಹೇಳ್ಬಾರ್ದು ಕೊಂಡು. ಅಚ್ಚ ಕನ್ನಡದಲ್ಲಿ ನಾರಿ ಶಕ್ತಿ ಅಂತ ಹೇಳಬೇಕು. ತುಂಬಾ ಪವರ್ಫುಲ್ ಆಗಿರುತ್ತೆ. ನಾರಿ ಶಕ್ತಿ ಅದು ನಿಜಾನೇ, ನಾರಿ ಶಕ್ತಿ ಎಲ್ಲ ಒಂದಾಗೈತೆ. ಮತ್ತೆ ಏನು ಸಮಾಚಾರ? ರೀ, ಸಮಾಚಾರ ಆಮೇಲೆ ಕೇಳಿದ್ರಾಯ್ತು. ನಿಮ್ಗೆ ಊಟ ಹಾಕೊಡ್ಲಾ? ಯಾರತ್ನ ಮಾಡ್ಕೊಬಂದೆ. ಮತ್ತೆ ಎಲ್ಲಿ ಮನೆಗೋಡು ಕಾಣ್ತಿಲ್ವಲ್ಲ? ಅದು ನನ್ನ ದೊರೆಗೆ ಮಧ್ಯಾಹ್ನದೊತ್ತು ಒಸಿ ಮಲ್ಗಳ ಅಭ್ಯಾಸ, ಅದಕ್ಕೆ ಮಲ್ಗವ್ರೆ. ಪರ್ಶು ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಏನೋ ಹೇಳ್ತಿದೀಯಾ? ಹ್ಞೂ ಕಣಪ್ಪಯ್ಯ, ಇಲ್ಲಿ ಇವರೆಲ್ಲ ಸೇರ್ಕೊಂಡು ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತವ್ರೆ.
ಆ ಪಾರು ಮತ್ತೆ ಆ ನಾದ್ನೀರು ಆ ಶಿವ ರವನ್ನು ಒಂದ್ ಮಾಡಿಸ್ತೀನಿ ಅಂತ ಬಂದು ನಂತವನೇ ಹೇಳ್ಕೊಂಡ್ಲು. ಸೇರ್ಕೊಂಡು ತಿಂದ್ರು ಕರ್ಕೊಂಡು ತಿನ್ನೋನ್ನ ಹಾಗೆ ಆ ಪಾರು ಏನೇ ಮಾಡದಿದ್ರು ನಿನ್ನ ಹತ್ರ ಬಂದು ವಿಷಯ ಹೇಳ್ತಾಳಲ್ಲ ಅದೇ ಖುಷಿ. ಅದೇ ಅಪ್ಪಯ್ಯ, ನಾನು ಹೆಂಗ್ ಆಕ್ಟಿಂಗ್ ಮಾಡಿವ್ನಿ ಅಂದ್ರೆ ನನ್ನ ಯಾಕೆ ಅವಳಿಗೆ 1% ಡೌಟ್ ಬರಬಾರ್ದು, ಹಂಗ್ ಮೇಂಟೈನ್ ಮಾಡಿವ್ನಿ. ತೋರುಬ ಹಿಡಿದು ತುಪ್ಪ ಕೊಡಿದ್ರು ಅತ್ತೆನೇ ಸೊಸೆನೆ ಕಣೋ ಪರ್ಶು. ಈ ಪಾರ್ವತಿ ನಿನ್ನ ನಂಬಿ ಎಲ್ಲ ಹೇಳ್ತಾಳೆ ಅಂತ ನೀನ್ ನಂಬ್ಕೊಂಡಿರ್ಬೇಡ. ಅವಳು ಯಾವತ್ತು ಯಾವಾಗ ಹೇಗ್ ಬೇಕಾದ್ರೂ ತಿರುಗಬಹುದು. ನವರಸ ಕಲಾವಿದೆ ಕಣೋ ಅವಳು. ನಿನ್ನ ನಂಬಿ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ನೀನು ಅವಳಿಂದ ದೂರ ಇದ್ಕೊಂಡೆ ವ್ಯವಹಾರ ಮಾಡೋದು ಒಳ್ಳೇದು. ಸರಿ ಕಣಪ್ಪಯ್ಯ, ಅದನ್ನೆಲ್ಲ ನಾನು ನೋಡ್ಕೊತೀನಿ. ಆದ್ರೆ ಈ ರತ್ನ ಇಲ್ಲೇ ಇರ್ತೀನಿ ಅಂತ ಅವಳೆ ಬ್ಯಾಡ ಅನ್ಬಿಟ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡ್ತದೆ. ನಿನಗೆ ಅವಳಿಲ್ದೆ ನಿದ್ದೇನೆ ಬರಲ್ಲ ಅನ್ನೋ ಆಗಿದ್ದಿದ್ರೆ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ದೆ. ಆದ್ರೆ ನಿದ್ದೆಗೆಟ್ಟು 100 ಹೆಣ್ಮಕ್ಳ ಜೊತೆ ಆಟ ಆಡಿರೋ ನಿನಗೆ ಒಂದಿನ ಅವಳನ್ನ ಬಿಟ್ಟಿರೋದು ಕಷ್ಟ ಏನಾಗಲ್ಲ ಅಲ್ವಾ ಪರ್ಶು? ಅದೇ ಕಣಪ್ಪಯ್ಯ, ಅದಕ್ಕೆ ಇವಳನ್ನ ಇಲ್ಲೇ ಬಿಸಾಕ್ಬಿಟ್ಟು ಬರ್ತೀನಿ. ಓಡಿದ ಬಾವಿಗೆ ಜಲ ಸಾಕ್ಷಿ, ಮಾಡಿದ ಪಾಪಕ್ಕೆ ಮನ್ಸು ಸಾಕ್ಷಿ ಅನ್ನೋ ಹಾಗೆ ಅವಳಲ್ಲಿ ಏನೇ ಮಾಡ್ಕೊಂಡು ಬಂದ್ರು ಇಲ್ಲಿಗೆ ಬಂದ ಮೇಲೆ ಅವಳನ್ನು ಹಿಂಡಿದ್ರೆ ಎಲ್ಲ ಬಾಯಿ ಬಿಡ್ತಾಳೆ. ಸರಿ ಕಣಪ್ಪಯ್ಯ, ಇಲ್ಲೇ ಅವಳನ್ನ ಬಿಟ್ಟು ಬರ್ತೀನಿ. ಆಯ್ತು, ಒಳ್ಳೇದಾಗಿ. ಛತ್ರಿ ಒಂದೊಂದು ಸಾರ್ತಿ ಪಾರು ನನ್ನ ಮಗಳೇನಾ ಅಂತ ಅನುಮಾನ ಬರುತ್ತೆ ಕಣ. ಈ ಅನುಮಾನ ನಿಮ್ಗೆ ಯಾಕೆ ಬಂತು ದಣಿ? ಯಾಕಂದ್ರೆ ನನ್ನ ಬುದ್ಧಿ ಒಂಚೂರು ಇಲ್ವಲ್ಲ ಅವಳಿಗೆ. ಎಲ್ಲಾನು ನನ್ನ ವಿರುದ್ಧನೇ ಪಿತೂರಿ ಮಾಡ್ತಾಳೆ.